ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಡ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನಿನ್ನೆ? ನಿಫ್ಟಿ 50 97 ಪಾಯಿಂಟ್ಸ್ ನೆಗೆಟಿವ್ ಬೇರಿಶ್ನೆಸ್, ಬ್ಯಾಂಕ್ ನಿಫ್ಟಿ 467 ಪಾಯಿಂಟ್ಸ್ ನೆಗೆಟಿವ್ ಬೇರಿಶ್ನೆಸ್, ಸೆನ್ಸೆಕ್ಸ್ 368 ಪಾಯಿಂಟ್ಸ್ ನೆಗೆಟಿವ್ ಬೇರಿಶ್ನೆಸ್. ಸೊ ಮೂರು ಮದರ್ ಇಂಡಿಸಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೋಡಬಹುದು. ನಂತರದಲ್ಲಿ ಇಂಡಿಯನ್ ವೆರಿಟಾಲಿಟಿ ಇಂಡೆಕ್ಸ್ ಅಂದರೆ ಫಿಯರ್ ಇಂಡೆಕ್ಸ್ ಇದು ನ್ಯೂಟ್ರಲ್ ಆಗಿದೆ. ನಂತರದಲ್ಲಿ ಕ್ರೂಡ್ ಆಯಿಲ್ ಆಗಸ್ಟ್ ಫ್ಯೂಚರ್ ನ ಅಬ್ಸರ್ವ್ ಮಾಡೋದಾದ್ರೆ ಇದು 6500 ಪ್ರೀ ಕೋವಿಡ್ ಲೆವೆಲ್ ಇಂದ ಕಮ್ಮಿಯಾಗಿ ರನ್ ಆಗ್ತಾ ಇರೋದನ್ನ ನೋಡಬಹುದು. 5548 ಲೆವೆಲ್ಸ್ ಅಲ್ಲಿ ಇದು ನಮಗೆ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನಿನ್ನೆ ಕ್ಯಾಂಡಲ್ ಒಂದು ಸ್ಟ್ರಾಂಗ್ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ನ ಫಾರ್ಮ್ ಮಾಡಿರೋದನ್ನ ನಾವು ನೋಡಬಹುದು. ನಂತರದಲ್ಲಿ ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ ಒಂದು ಸ್ಟ್ರಾಂಗ್ ಸೆಲ್ ಆಗಿರೋದನ್ನ ನೋಡಬಹುದು. 467 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ ನಿಫ್ಟಿ ಬ್ಯಾಂಕ್ ನಿನ್ನೆ. ಇದು ನಮಗೆ ಬೇರಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ ನಾವು ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನ್ ಪ್ರಿಡಿಕ್ಟ್ ಮಾಡಿದ್ವಿ, ಏನೇನಾಗಿದೆ. ನಿನ್ನೆ ಮಾರ್ಕೆಟ್ ಅಲ್ಲಿ ನಾವು ಹೇಳಿದ ಪ್ರಕಾರ ನ್ಯೂಟ್ರಲ್ ಓಪನ್ ಆಗುತ್ತೆ. ನಂತರದಲ್ಲಿ ಒಂದು ಬುಲ್ಲಿಶ್ ರ್ಯಾಲಿ ಬರುತ್ತೆ. ಅದು ನಮಗೆ 24,634 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್, ನಂತರದಲ್ಲಿ 24,700 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಅಲ್ಲಿ ರಿಜೆಕ್ಟ್ ಆಗಿ ವಾಪಸ್ ಬರುವ ಚಾನ್ಸಸ್ ಇದೆ ಅಂತ ನಾವು ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಪ್ರಿಡಿಕ್ಟ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಮಾರ್ಕೆಟ್ ಅಲ್ಲಿ ಕೂಡ ಒಂದು ರಿಜೆಕ್ಷನ್ ನ ನೋಡಬಹುದು. 24,700 ಲೆವೆಲ್ಸ್ ಇಂದ ಇಲ್ಲಿಂದ ನಮಗೆ ಒಂದು ರಿಜೆಕ್ಟ್ ಆಗಿ ಮಾರ್ಕೆಟ್ 24,500 ಲೆವೆಲ್ಸ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ನಮಗೆ ಬೇರಿಶ್ನೆಸ್ ನ ತೋರಿಸ್ತಾ ಇದೆ. ಸೊ ಇವತ್ತಿನ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾಡ್ಕೊಂಡು ಇವತ್ತಿನ ಡೇಟಾ ಏನಿದೆ ನೋಡೋಣ. ನಿಫ್ಟಿ IT ಮೊದಲು ಪಾಸಿಟಿವ್ಲಿ ರನ್ ಆಗ್ತಾ ಇದೆ, ಕ್ಲೋಸ್ ಆಗಿದೆ. ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ ನೆಗೆಟಿವ್ ಬೇರಿಶ್ನೆಸ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್ ಬೇರಿಶ್ನೆಸ್. ನಂತರದಲ್ಲಿ ನಿಫ್ಟಿ ಆಟೋ ಸೆಕ್ಟರ್ ಪಾಸಿಟಿವ್ ಮತ್ತು ನಿಫ್ಟಿ ಮೆಟಲ್ ಸೆಕ್ಟರ್ ಪಾಸಿಟಿವ್. ಸೊ ನಾವು ನೋಡುವ 5 ಸೆಕ್ಟರ್ ಗಳಲ್ಲಿ 3 ಸೆಕ್ಟರ್ಗಳು ಪಾಸಿಟಿವ್ ಆಗಿರೋದನ್ನ ನೋಡಬಹುದು. ಡೇಟಾ ನಮಗೆ ನ್ಯೂಟ್ರಲ್ ಆಗಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ನಿಫ್ಟಿ ಬ್ಯಾಂಕ್ ನಮಗೆ ತುಂಬಾ ಪ್ರಾಮುಖ್ಯತೆಯಾಗಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದು ನಮಗೆ ನೆಗೆಟಿವ್ ಆಗಿರೋದು. ಓವರ್ ಆಲ್ ಸೆಕ್ಟರ್ ಅಲ್ಲಿ ನ್ಯೂಟ್ರಲ್ ಟು ಬೇರಿಶ್ ಡೇಟಾ ಇದೆ ಅಂತ ಹೇಳ್ಬೋದು. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1421 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 1542 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಓವರ್ ಆಲ್ ಡೇಟಾ ಅಂತ ನೋಡೋದಾದ್ರೆ ಇದು ನ್ಯೂಟ್ರಲ್ ಟು ಬೇರಿಶ್ ಆಗಿ ಇದೆ ನಮಗೆ. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡೋದಾದ್ರೆ 19 ಕಂಪನಿಗಳು ಪಾಸಿಟಿವ್, 31 ಕಂಪನಿಗಳು ನೆಗೆಟಿವ್ ಬೇರಿಶ್ ಆಗಿದೆ. ನಿಫ್ಟಿ ಬ್ಯಾಂಕ್ 2 ಕಂಪನಿಗಳು ಪಾಸಿಟಿವ್, 10 ಕಂಪನಿಗಳು ನೆಗೆಟಿವ್ ಬೇರಿಶ್ನೆಸ್. ಸೊ ನಿನ್ನೆ ನಮಗೆ ನಿಫ್ಟಿ 50 ಅಲ್ಲಿ ನೆಗೆಟಿವ್ ಆಗಿ ಕ್ಲೋಸ್ ಆಗಕ್ಕೆ ಕಾರಣ ನಿಫ್ಟಿ ಬ್ಯಾಂಕ್ ಒಂದು ಹೆಚ್ಚಿನ ಪಾರ್ಟ್ ನ ವಹಿಸಿದೆ ಅಂತ ಹೇಳ್ಬೋದು. ನಂತರದಲ್ಲಿ NSE ಆಪ್ಷನ್ ಚೈನ್ ನ ನೋಡೋಣ. ನಿಫ್ಟಿ 50 ಆಪ್ಷನ್ ಚೈನ್ ಅಲ್ಲಿ ನಮಗೆ ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿರೋದು ಬೇರಿಶ್ನೆಸ್ ನ ತೋರಿಸ್ತಾ ಇದೆ. ಇನ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಬೈ ಆಗಿದೆ, ಆದರೆ ಔಟ್ ಆಫ್ ದ ಮನಿ ಆಪ್ಷನ್ ಸೆಲ್ ಆಗಿರೋದನ್ನ ನೋಡಬಹುದು. ಸೊ ಇದು ನೀವು ಹೆಚ್ಚು ಬೇರಿಶ್ ಕನ್ಸಾಲಿಡೇಷನ್ ಅಂತ ನೀವು ಇದನ್ನ ಕನ್ಸಿಡರ್ ಮಾಡ್ಕೋಬಹುದು. TCR ರೇಷಿಯೋ 0.6 ಇದು ನಮಗೆ ಡೇಟಾ ನ್ಯೂಟ್ರಲ್. ನಂತರದಲ್ಲಿ ಹೆಚ್ಚು ಬದಲಾವಣೆ ಆಗಿರೋ ಸ್ಟ್ರೈಕ್ ಪ್ರೈಸ್ ಗಳ ಅಂತ ನೋಡೋದಾದ್ರೆ ಮೊದಲು ರೆಸಿಸ್ಟೆನ್ಸ್ ಸೈಡ್ ನೋಡೋಣ. ಯಾಕಂತ ಹೇಳಿದ್ರೆ ಇವತ್ತು ಮಾರ್ಕೆಟ್ ಬೇರಿಶ್ ಕನ್ಸಾಲಿಡೇಷನ್ ಆಗಿರೋದ್ರಿಂದ ಮೊದಲು ರೆಸಿಸ್ಟೆನ್ಸ್ ನೋಡೋಣ. 24,600 ಲೆವೆಲ್ಸ್ ಅಲ್ಲಿ 1,57,955 ಜನ ಇದ್ದಾರೆ, ಆರ್ಡರ್ಸ್ ಇದೆ. ನಂತರದಲ್ಲಿ 24,700 ಲೆವೆಲ್ಸ್ ಅಲ್ಲೂ ಕೂಡ ಹೆಚ್ಚು ಆರ್ಡರ್ಸ್ ಇರೋದನ್ನ ನೋಡಬಹುದು. ಸೊ 24,700 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸಪೋರ್ಟ್ ಸೈಡ್ ಬರೋದಾದ್ರೆ 24,400 ಈ ಝೋನ್ ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ ಆಸ್ ಪರ್ ಆಪ್ಷನ್ ಚೈನ್. ನಂತರದಲ್ಲಿ FIDI ಆಕ್ಟಿವಿಟಿ. ಮೊದಲು ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS 3,398 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ, DIS 3,507 ಕೋಟಿಯಷ್ಟು ಬೈ ಮಾಡಿರೋದನ್ನ ನೋಡಬಹುದು. ಸೊ ನೆಟ್ ಅಂತ ನೋಡೋದಾದ್ರೆ 109 ಕೋಟಿಯಷ್ಟು DIS ಪಾಸಿಟಿವ್ ಅಲ್ಲೇ ಬೈ ಮಾಡಿರ್ಬೋದು, ಆದರೆ FIS 3,398 ಕೋಟಿ ಸೆಲ್ ಮಾಡಿರೋದು ಇಟ್ಸ್ ಎ ಹ್ಯೂಜ್ ಅಮೌಂಟ್. ಸೊ ನಮಗೆ ಡೇಟಾ ಬೇರಿಶ್ ಆಗಿದೆ. ಇಂಡೆಕ್ಸ್ ಫ್ಯೂಚರ್ ಅಲ್ಲೂ ಕೂಡ FIS 1,025 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಸ್ಟಾಕ್ ಫ್ಯೂಚರ್ ಅಲ್ಲಿ 452 ಕೋಟಿಯಷ್ಟು ಬೈ ಮಾಡಿರೋದನ್ನ ನೋಡಬಹುದು. ಸೊ ಡೇಟಾ ಅಂತ ನೋಡಿದರೆ FIDI ಆಕ್ಟಿವಿಟಿ ಇದು ನಮಗೆ ಡೇಟಾ ಬೇರಿಶ್ ಆಗಿದೆ. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ ಬರೋಣ. ಮೊದಲು US ಫ್ಯೂಚರ್ಸ್ ನಾನು ಅಬ್ಸರ್ವ್ ಮಾಡ್ಕೊಳ್ಳೋಣ. US 30 ನ್ಯೂಟ್ರಲ್ ಟು ಬೇರಿಶ್, US 500 ಇದು ಕೂಡ ನ್ಯೂಟ್ರಲ್ ಟು ಬೇರಿಶ್, US ಟೆಕ್ 100 ಕೂಡ ನ್ಯೂಟ್ರಲ್ ಟು ಬೇರಿಶ್. ಸೊ ಡೇಟಾ ನ್ಯೂಟ್ರಲ್ ಆಗಿದೆ ಅಂತ ಹೇಳ್ಬೋದು ಫ್ಯೂಚರ್ ಡೇಟಾ. ಅದೇ ರೀತಿಯಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದೆ ಕ್ಯಾಶ್ ಮಾರ್ಕೆಟ್ ನೋಡೋಣ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಡೌ ಜೋನ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, S&P 500 ಪಾಸಿಟಿವ್, ನಾಸ್ಡಾಕ್ ಪಾಸಿಟಿವ್. ಸೊ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಯುರೋಪಿಯನ್ ಮಾರ್ಕೆಟ್ DAX ನೆಗೆಟಿವ್,
ಬೇರಿಶ್ನೆಸ್ FTSE 100 ಪಾಸಿಟಿವ್ ಹಾಗೂ CAC 40 ಪಾಸಿಟಿವ್. ಸೊ ಡೇಟಾ ನಮಗೆ ಯುರೋಪಿಯನ್ ಮಾರ್ಕೆಟ್ ಕೂಡ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ ಏಷ್ಯನ್ ಮಾರ್ಕೆಟ್ ನಿಕಾಯ್ ಆಲ್ರೆಡಿ ಪಾಸಿಟಿವ್ ಆಗಿ ರನ್ ಆಗಿ ನೋಡಬಹುದು, ಇದು ನಮಗೆ ಬುಲಿಶ್ ಡೇಟಾನ ತೋರಿಸ್ತಾ ಇದೆ. ನಿಕಾಯ್ನ ಪರ್ಟಿಕ್ಯುಲರ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ನಿಕಾಯ್ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆಗಿ ಒಂದು ಕನ್ಸೋಲಿಡೇಷನ್ ಪ್ಯಾಟರ್ನ್ ಫಾರ್ಮ್ ಮಾಡ್ತಾ ಇರೋದನ್ನ ನೋಡಬಹುದು, ಇದು ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಹ್ಯಾಂಗ್ ಸ್ಯಾಂಗ್ ಕೂಡ ಪಾಸಿಟಿವ್ ಅಲ್ಲಿ ಓಪನ್ ಆಗಿರೋದನ್ನ ನೋಡಬಹುದು, ಕಾಸ್ಪಿ ಕೂಡ ಪಾಸಿಟಿವ್ ಅಲ್ಲಿ ಓಪನ್ ಆಗಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಸೊ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನಮಗೆ ಎಲ್ಲಾ ಡೇಟಾನು ಕೂಡ ಆಲ್ಮೋಸ್ಟ್ ಬುಲಿಶ್ನೆಸ್ ಆಗಿರೋದು ಮಾರ್ಕೆಟ್ಗೆ ಇವತ್ತು ಬುಲಿಶ್ ಆಗಬಹುದು ಅಂತ ಪ್ರಿಡಿಕ್ಟ್ ಮಾಡಬಹುದು. ನಂತರದಲ್ಲಿ ADRs, ಇನ್ಫೋಸಿಸ್ ADR ಪಾಸಿಟಿವ್ ಬುಲಿಶ್ನೆಸ್, ವಿಪ್ರೋ ADR ಪಾಸಿಟಿವ್ ಬುಲಿಶ್ನೆಸ್, ICICI ಬ್ಯಾಂಕ್ ನೆಗೆಟಿವ್, HDFC ಬ್ಯಾಂಕ್ ನೆಗೆಟಿವ್ ಹಾಗೂ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್. ಸೊ ಬ್ಯಾಂಕ್ ಗಳನ್ನು ಹೊರತುಪಡಿಸಿ ಇನ್ನು ಉಳಿದ ಕಂಪನಿಗಳು ಪಾಸಿಟಿವ್ ಅಲ್ಲಿ ADR ಇರೋದನ್ನ ನೋಡಬಹುದು, ಇದು ನಮಗೆ ಬುಲಿಶ್ ಡೇಟಾ ಅಂತ ಕರಿಬಹುದು. ಸೊ ಇವತ್ತಿನ ಡೇಟಾನ ಹೇಗೆ ಅನಲೈಸ್ ಮಾಡೋದನ್ನ ನೋಡೋಣ. ಮೊದಲು ನಿಫ್ಟಿ ಆಗಸ್ಟ್ ಫ್ಯೂಚರ್ ನ ಕಂಪೇರ್ ಮಾಡಿ ನಿಫ್ಟಿ ಮದರ್ ಇಂಡೆಕ್ಸಸ್ಗೆ. 24,554 ಕಂಪೇರ್ ಟು 24,487 ಕಂಪೇರ್ ಮಾಡೋದಾದ್ರೆ ನಿಮಗೆ ಹತ್ತಿರ ಒಂದು 65 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು ಆಗಸ್ಟ್ ಫ್ಯೂಚರ್, ಇದು ನಮಗೆ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ಕೂಡ ನಿಫ್ಟಿ ಬ್ಯಾಂಕಿಗೆ ಕಂಪೇರ್ ಮಾಡೋದಾದ್ರೆ ಮದರ್ ಇಂಡೆಕ್ಸಸ್ಗೆ, ಸೊ ಇದು ಕೂಡ ನಮಗೆ 250 ಪಾಯಿಂಟ್ಸ್ ಅಷ್ಟು ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು, ಇದು ನಮಗೆ ಬುಲಿಶ್ ಡೇಟಾನ ತೋರಿಸ್ತಾ ಇದೆ. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ನಿಫ್ಟಿ ಆಗಸ್ಟ್ ಫ್ಯೂಚರ್ ಕಂಪೇರ್ ಮಾಡಿ 24,617 ಕಂಪೇರ್ ಟು ನಿಫ್ಟಿ ಆಗಸ್ಟ್ ಫ್ಯೂಚರ್, ಇದು ನಮಗೆ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು, ಇದು ಮಾರ್ಕೆಟ್ ಅಲ್ಲಿ ಇವತ್ತು ಗ್ಯಾಪ್ ಅಪ್ ಆಗುವ ಚಾನ್ಸಸ್ ಇದೆ ಅಂತ ನಾವು ಹೇಳ್ಬೋದು. ನಂತರದಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳೋಣ. ಸಪೋರ್ಟ್ ಮೊದಲನೇ ರೆಸಿಸ್ಟೆನ್ಸ್ ಆಗಿ 24,700, ಎರಡನೇ ರೆಸಿಸ್ಟೆನ್ಸ್ 24,734 ಹಾಗೂ ಮೂರನೇ ರೆಸಿಸ್ಟೆನ್ಸ್ 24,784. ಸಪೋರ್ಟ್ ಸೈಡ್ ಬರೋದಾದ್ರೆ 24,472 ನಮ್ಮ ಮೊದಲನೇ ಸಪೋರ್ಟ್, 24,347 ನಮ್ಮ ಎರಡನೇ ಸಪೋರ್ಟ್ ಹಾಗೂ 24,273 ಇದು ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇವತ್ತಿನ ಮಾರ್ಕೆಟ್ ಅಲ್ಲಿ ಹೆಚ್ಚು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಝೋನ್ ಅಂತ ಹೇಳೋದಾದ್ರೆ 24,700 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಅದೇ ರೀತಿಯಲ್ಲಿ ಇವತ್ತು 24,400 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡಬಹುದು ಅಂತ ಹೇಳ್ಬೋದು. ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ 24,347 ಅಥವಾ 24,400 ಈ ಝೋನ್ಗೆ ಮಾರ್ಕೆಟ್ ಏನಾದ್ರು ಬಂದರೆ ಒಳ್ಳೆ ಬೈಯಿಂಗ್ ಆಪರ್ಚುನಿಟೀಸ್, ಒಳ್ಳೆ ಫಂಡಮೆಂಟಲ್ಸ್ ಸ್ಟಾಕ್ಸ್ ನ ಬೈ ಮಾಡಿ ನೀವು ಇದನ್ನ ಹೋಲ್ಡ್ ಮಾಡಬಹುದು. ಇನ್ನು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಬರೋದಾದ್ರೆ ಡೇಟಾ ನಮಗೆ ಬೇರಿಶ್ ಆಗಿದೆ, ಆದರೆ ಒಂದು ಅಪ್ಸೈಡ್ ರ್ಯಾಲಿ ಬರೋ ಕೂಡ ಚಾನ್ಸಸ್ ಇದೆ. ಸೊ ಇವತ್ತಿನ ಫಸ್ಟ್ 15 ಮಿನಿಟ್ಸ್ ಹೈ ಮತ್ತು ಲೋ ಬ್ರೇಕ್ಔಟ್ ಮತ್ತು ಬ್ರೇಕ್ ಡೌನ್ ಆಗುವ ಚಾನ್ಸಸ್ ಗಳು ನಮಗೆ ಇಂಡಿಕೇಟ್ ಮಾಡುತ್ತೆ ಇದು ಇವತ್ತಿನ ಮಾರ್ಕೆಟ್ ಬುಲಿಶ್ ಆಗುತ್ತಾ ಬೇರಿಶ್ ಆಗುತ್ತಾ ಅಂತ ಅಂದ್ಬಿಟ್ಟು. ನಿಫ್ಟಿನ ಕಂಪೇರ್ ಮಾಡೋದ್ರಿಂದ ನಮಗೆ ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ಗ್ಯಾಪ್ ಅಪ್ ಆಗುವ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಇವತ್ತಿನ ಮಾರ್ಕೆಟ್ ಗಳಲ್ಲಿ ಹೇಗೆ ಟ್ರೇಡ್ ಮಾಡಬೇಕು, ನಮ್ಮ ಸೆಟಪ್ಸ್ ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ಇದು ಇವತ್ತಿನ ಮಾರ್ಕೆಟ್ ವ್ಯೂ ಆಗಿರುತ್ತೆ.